ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ನಮ್ಮೂರಲ್ಲಿ ಎಸ್ ಪಿ ಕಾನ್ವೆಂಟ್ ಅಂತ ಇದೆ, ಅಲ್ಲಿ ಆ್ಯನ್ಯುವಲ್ ಡೇ ನಡೀತಾ ಇದೆ. ಅಲ್ಲಿ ಇವಾಗ ನನ್ನೂರಲ್ಲಿ ಅಂದರೆ ನಮ್ಮೂರಲ್ಲಿ ಆ್ಯನ್ಯುವಲ್ ಡೇ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತೋರ್ಸೋಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡುವ. ಕಾಲೇಜಿಗೆ ಅಂತ ಹೋಗಿಲ್ಲ. ಇವತ್ತು ನಮ್ಮ ಕಾಲೇಜಲ್ಲಿ, ನಾನು ಓದಿರೋ ಕಾಲೇಜಲ್ಲಿ, PU ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಇವತ್ತು ನಾವು ಇವತ್ತು ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಕಾಗೆ ಹರಿಸಿದೆ. ಅದಕ್ಕೆ ಇವಾಗ ಹೇಳ್ತಿದ್ದಾಳೆ ಕಾಲೇಜ್ಗೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಕೂತಿದ್ದಾಳೆ. ಇವಾಗ ಹೋಗಿ ಬರ್ತೀವಿ ಪಾಪ, ಏನಾರು ಬಿಟ್ವಾ ಅಮ್ಮ? ಹಾಂ, ತರ್ತೀನಿ ಪಾಪ. ಏನೋ ಒಂದು ಬಿಟ್ಟೆ ಅನ್ನಿಸ್ತಿದೆ. ಏನು ಬಿಟ್ಟೆ? ವಾಟರ್ ಬಾಟಲ್ ತೊಗೊಳ್ಬೇಕೇನಮ್ಮ ನಿಂಗೆ? ಅಮ್ಮ ಈ ಕಡೆ ತಿರ್ಗ. ಅಮ್ಮ ನಿನ್ನ ಔಟ್ಫಿಟ್ ತೋರಿಸು. ಈ ಕಡೆ ಬಾ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಯ್ಯೋ, ಅವಳಿಗೊಂದು ನಾಚಿಕೆ ಅಂದರೆ ದೇವ್ರ. ಅಲ್ಲಿಂದ ಎಂಟ್ರೆನ್ಸು ಇಲ್ಲಿ ಎಸ್ ಪಿ ಕಾನ್ವೆಂಟ್ ಹತ್ರ. ನಾನು ಅಲ್ಲಿಂದ ಮಾಡೋದು ನನಗೆ ಮರ್ತೋಯ್ತು, ಯಾಕಂದರೆ ಅಲ್ಲೆಲ್ಲ ಅಂಗಡಿ ಹಾಕೊಂಡಿದ್ದಾರೆ, ಬರೀ ತಿನ್ನೋದೇ ನೋಡ್ತಿದ್ದೆ, ಅದಕ್ಕೋಸ್ಕರ ಮರ್ತೋಯ್ತು. ಯಾವ ಇವೆಲ್ಲ? ಅದಕ್ಕೆ ಈ ಕಡೆಯಿಂದ ಮಾಡ್ತಾ ಇದ್ದೀನಿ. ಹೋಗ್ಬರ್ರಿ ನಿಮಗೆ. ಚೆನ್ನಾಗಿ ಮಾಡಿದ್ದಾರೆ. ನಾನು ಇದನ್ನು ಈ ಕಡೆ ಬರ್ದೇ ಒಂದು 10 ವರ್ಷದ ಮೇಲಾಗಿತ್ತು. 10 ವರ್ಷ ಜಾಸ್ತಿನೇ ಆಗಿದೆ, ಒಂದು 15 ವರ್ಷದ ಮೇಲೆ ಆಗಿದೆ. ಇವತ್ತೇ ನೋಡ್ತಾ ಇರೋದು. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಅಂಗಡಿ ಹಾಕ್ಕೊಂಡಿದ್ದಾರೆ, ಎಷ್ಟು ಅಂಗಡಿ. ಪುರುಷರಿಗೆ ಬಹುಮಾನ ನೀಡಲಾಗುತ್ತೆ, ದಯಮಾಡಿ ಸಹಕರಿಸಬೇಕು. ಈ ಸ್ಕೂಲೇ ನೋಡಿರಲಿಲ್ಲ ನಾನು ಫಸ್ಟ್. ಯಾವುದೋ ಕಾಲ ಆಯ್ತು ಈ ಕಡೆ ಬರದೆ. ನೋಡೋಣ, ನನ್ನ ಮಗಳಿಗೋಸ್ಕರ ಇವಾಗ ಬಂದಂಗಾಯಿತು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ. ಬಹುಶಃ ನಿಮ್ಮ ತಾಳ್ಮೆಯನ್ನು ಮೆಚ್ಚಲೇಬೇಕು. ಕಳೆದ 2 ದಿನಗಳಿಂದ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿತ್ತಲ್ಲ. ಹಾಂ, ದೊಡ್ಡದಾಗಿದಲ್ಲಮ್ಮ ಜಾಗ ಎಲ್ಲ ಫುಲ್ಲು. ಇಲ್ಲಿಂದ ಎಂಟ್ರೆನ್ಸ್. ನಾವು ಅವಾಗೆಲ್ಲ ಈ ಕಡೆ ಎಲ್ಲ ಸಣ್ಣಕ್ಕಿತ್ತಾಗ ಬರ್ತಾ ಇದ್ದಿದ್ದು. ಈ ಕಡೆ ಎಲ್ಲ ರೋಡೇ ನೆಟ್ಟಗಿರಲಿಲ್ಲ, ಲೈಟ್ ಇರಲಿಲ್ಲ, ಏನೂ ಇರಲಿಲ್ಲ. ಇವಾಗ ನೋಡಿದ್ರೆ ರೋಡ್ ಗಿಡ ಎಲ್ಲ ಚೆನ್ನಾಗಿದೆ. ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಮನೆ ಆಗಿದೆ, ಯಾವ ಕಡೆಯಿಂದನೂ ಏನೂ ಭಯ ಇಲ್ಲ, ಚೆನ್ನಾಗಾಗಿದೆ. ಸರಿ ಜನ ಇದ್ದಾರೆ. ಬಹುಶಃ ಮೆನ್ನ ಇಲ್ಲ. ಈ ಇಬ್ನಿಗೆ ನಮ್ಮದು ಮೊದಲೇ ವಾಯ್ಸ್ ಡಮ್ಮಲ್ ಗೊಟ್ಟ. ಇನ್ನಿಲ್ಲಿ ಇಬ್ನಿಗೆ ನಿಂತ್ಬಿಟ್ರೆ ಮಲ್ಕೊಳೋದೇ ಸೈ ಏನಪ್ಪ. ಹತ್ತು ನಿಮಿಷ ನಿಂತಿದ್ಕೆ ನನಗೆ ನಿನ್ನೆ ಇಷ್ಟೊತ್ತಿಗೆ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇನ್ನೂ ಒಂದು 4-5 ಡ್ಯಾನ್ಸ್ ಆಗ್ತಿದ್ದಂಗೆ ಇಲ್ಲೇ ಇದ್ದರೆ ಹೊರಗ್ಬಿಟ್ರೆ. ಹಾಯ್, ನನ್ನ ಸಬ್ಸ್ಕ್ರೈಬರ್ ಇವರೆಲ್ಲ. ಹಾಯ್ ಮಾಡ್ರ. ಎಲ್ಲಿ ಅಮ್ಮ? ನಾ ಕೇಳ್ದೇನು, ರಶ್ಮಿ ಆಂಟಿ ಕೇಳಿದ್ರು ಎಲ್ಲ ಚೋಟಿ ಎಲ್ಲ ನನಗೆ ಫ್ರೆಂಡ್ಸ್. ಇಲ್ಲೆಲ್ಲ ದೊಡ್ಡವ್ರಿಗಿಂತ ನನಗೆ ಸಣ್ಣ ಮಕ್ಕಳು ಫ್ರೆಂಡ್ಸ್. ಹಂಗೆ ಹಾಯ್ ಹರೀಶಾ, ಹಾಯ್ 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 ಮಾಡು. ಹಾಂ, ಅದು ಇಲ್ಲೆಲ್ಲ ಹಾಕಿದ್ದಾರೆ ಪುಣ್ಯ. ಇದರೊಳಗೆ ಹೋಗಿ ನಾವು ಸೇರ್ಕೊಂಡ್ರೆ ಬೆಟರು, ಯಾಕಂದರೆ ಇಲ್ಲಾಂದರೆ ನಾಳೆ ಮತ್ತು ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟು ಪಿಕ್ಚರ್ ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಳಗಡೆ ಹೋಗಿ ಕೂರ್ತೀನಿ. ನಮ್ಮಮ್ಮ ಎಲ್ಲಿ ಹೋದ್ರು ಅಂತ ಗೊತ್ತಾಗಿಲ್ಲ. ನಮ್ಮಮ್ಮ ನನ್ನ ಮಗಳಿಗೊಂದು ಚೇರ್ ಸಿಕ್ತು, ನನಗೆ ಸಿಗಲಿಲ್ಲ. ನೋಡೋಣ, ನನಗೊಂದು ಚೇರ್ ಇದೆ ಹೇಳ್ಬಿಟ್ಟು ನೋಡ್ಬೇಕು. ಇಲ್ಲೇ ಕೂತಿದ್ದಾರೆ. ಚೇರಿಲ್ಲ.
ನನ್ನ ಸಬ್ಸ್ಕ್ರೈಬರ್ ಅವರೆಲ್ಲ ನನ್ನ ಮಕ್ಕಳು ಚೋಟಿ ಚೋಟಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ನೋಡಿ ಇವಾಗೆಲ್ಲ. ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಹೇಳಿಲ್ಲ, ಎಲ್ಲ ಸಣ್ಣ ಮಕ್ಕಳು ನನಗೆ ಫ್ರೆಂಡ್ಸ್. ನಮ್ಮೂರಲ್ಲಂತೂ ಎಲ್ಲ ನೋಡು ಅಲ್ಲಿಂದನೇ ಹಾಯ್ ಮಾಡ್ತಿದ್ದಾರೆ ನನ್ನ ಮಕ್ಕಳೆಲ್ಲ. ಹಾಯ್ ಹಾಯ್ ಮಾಡಿ, ಹಾಯ್ ಹಾಯ್. ನಮ್ಮ ಚೋಟು ನಮ್ಮನೆ ಹತ್ರ ಎಲ್ಲ ಇರೋದು ಹುಡುಗರೆಲ್ಲ. ಹಾಯ್ ಮಾಡ್ರ ಒಂದ್ಸತಿ, ಹಾಯ್. ನಾಳೆ ವಿಡಿಯೋ ನೋಡು ಬಿಡ್ತೀನಾ? ಡೈಲಿ ನೋಡ್ತೀಯಲ್ಲ ನೀನು? ಹೌದೌದು, ನೀನೇ ತಾನೆ, ನಂಗೆ ಗೊತ್ತಾಯಿತು, ಅದಕ್ಕೆ ನಾನು ಕಮೆಂಟ್ ಮಾಡಿದ್ದೀನಿ. ಅಮ್ಮನೂ ಒಂದು ಮೆಸೇಜ್ ಹಾಕಿದ್ದಾರೆ, ನಾನು ನೋಡಿದೆ. ಬಾಯ್ ಮಾಡ್ರಿ ಅನ್ಸಿದೆ. ಸೈಡ್ ಬರೋ, ಸೈಡ್ ಬರೋ. ಎಲ್ಲದು ಅವನು? ರಶ್ಮಿ ಮನೋಜ್ ತೋರಿಸ್ತೀನಿ ತಡಿ ಇವಾಗ. ಅವನೆಲ್ಲದ? ಬಾರೋ ಇಲ್ಲಿ. ಅಲ್ಲೆಲ್ಲ ಓಡ್ತಾ ಇದ್ದಾನೆ, ಅವ್ನ ಫ್ರೆಂಡ್ಸ್ಗೇನಲ್ಲ. ಬಾ ಹೋಗೋಣ ಬಾ. ಅವ್ನು ಇದೇ ಸ್ಕೂಲಾ? ಓಹೋ ಹೌದಾ, ಓಕೆ. ಇದೇ ಸ್ಕೂಲಾ ನಿಂದು? ನಿನ್ನೆಲ್ಲ ಆಗೋಯ್ತು ನಿನ್ನ ಡ್ಯಾನ್ಸ್ ಎಲ್ಲ? ಹೌದಾ? ಇಲ್ಲ ಕಣ, ನಂಗೆ ಗೊತ್ತೇ ಇಲ್ಲ, ರಾತ್ರಿ ಗೊತ್ತಾಯ್ತು ನನಗೆ. ಬಾಯ್ ಮಾಡ್ರಿ ಎಲ್ಲ, ಬಾಯ್ ಮಾಡ್ರ, ಬಾಯ್. ಹೈ ಬಾಯ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್. ಹಾಯ್ ಮಾಡು. ನೀ ಅಳ್ತಾ ಮಾಡಬೇಡ, ಅಳ್ತಾ ಮಾಡಬೇಡ, ನಗ್ತಾ ಮಾಡು, ನಗ್ತಾ. ವಿದ್ಯಾಪೀಠದ ನಿರ್ದೇಶಕರಾಗಿರ್ತಕ್ಕಂಥ HM ವರ್ತೆ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇನ್ನೋರ್ವ ನಮ್ಮ ಮೈ ಬಳಸಿ ಕೂತ್ಕೊಂಡು ತೋರಿಸು. ಪುಟ್ಟ ಪುಟಾಣಿ ಮಕ್ಕಳ ಮೊದಲ ನೃತ್ಯ LKG ಈ ತಂಡಿಗೆ ಇವೆಲ್ಲ ತಿನ್ಬೇಕು ಬಾರಿ. 80% ಮತ್ತೆ SSLCಯಲ್ಲಿ 85% ಪಡೆದಂತಹ ಪೋಷಕರಿಗೆ ಅವರೊಂದಿಗೆ ಮಕ್ಕಳು ಮತ್ತೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಸಹಕರಿಸಬೇಕು. ನಮ್ಮ PTC ಕಮಿಟಿ ಹಾಗೂ SDMC ಕಮಿಟಿಯ ಸದಸ್ಯರು ಹಾಗೂ ಉಪಾಧ್ಯಕ್ಷರುಗಳು ದಯಮಾಡಿ ವೇದಿಕೆಯ ಬಲಭಾಗದಲ್ಲಿ ಇರಬೇಕು. ಈಗ ವೇದಿಕೆ ಮೇಲೆ LKG ವಿದ್ಯಾರ್ಥಿಗಳ ಲವ್ ಯು ಮೋನಿಕಾ ಎಲ್ಲರೂ ಬಂದಿಯಾರ ಪ್ಲೇ ಮಾಡಿ ಸರ್. UKG ಮಕ್ಕಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬೇಗ ಬರಬೇಕು. ಲವ್ ಯು ಮೋನಿಕಾ. ನೈನ್ತ್ ಅವರು 4 ಜನ ಶರೀಫ್ ಸರ್ ಕರೀತಿದಾರಂತೆ, ಹೋಗ್ಬೇಕಂತೆ. ಆತ್ಮೀಯರೇ, 90% ನೋಟಿಸ್ ಬೋರ್ಡ್ ಅಲ್ಲಿ ತಮ್ಮ ತಮ್ಮ ಹೆಸರನ್ನ ಆಯಾ ಸರತಿ ಸಾಲಿನಂತೆ ಬಹುಮಾನ ಅಥವಾ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅತ್ಯಂತ ನಮ್ರತೆಯಿಂದ ತಮ್ಮಲ್ಲಿ ಕೇಳ್ಕೊಂತ ಇದ್ದೇನೆ. ಸಹಕರಿಸಬೇಕು ಎಲ್ಲ ಪೋಷಕ ವರ್ಗದವರಿಗೆ. ಚೆನ್ನಾಗಿದೆಯಾ? ನಾನು ಸಾಂಗ್ ಯಾವುದು ಅಂತ ಹೇಳ್ಬಿಟ್ಟು ಚೂರು ಯಾವ ಸಾಂಗ್ ಅಂತ ಹೇಳ್ಬಿಟ್ಟು ಗೊತ್ತಾಗೋದಕ್ಕೋಸ್ಕರ ನಾನು ಚೂರೇ ಸಾಂಗ್ ಹಾಕ್ತಿದ್ದೀನಿ. ಯಾಕಂದರೆ ನನಗೆ ಸಾಂಗ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ, ಕಾಪಿರೈಟ್ ಇಶ್ಯೂ ಅಂತ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಈ ಸಣ್ಣ ಮಕ್ಕಳೆಲ್ಲ ಬಂದ್ಬಿಟ್ಟು ಎಷ್ಟು ಪ್ರೀತಿ ತೋರಿಸ್ತಾರೆ, ಎಲ್ಲಿದ್ರೂ ಸಿಕ್ಬಿಟ್ಟು ರಶ್ಮಿಕಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ. ನಾನು ಆ ಕಡೆ ತಿರ್ಕೊಂಡಿದ್ರು ಕರೆದು ಮಾತಾಡ್ತಾರಲ್ಲ, ಆ ಪ್ರೀತಿ ಯಾರು ಕೊಡ್ತಾರೆ ಹೇಳಿ ನೋಡೋಣ. ನಿಜವಾಗ್ಲೂ ಆ ಪ್ರೀತಿ ಆ ಮಕ್ಕಳು, ಆ ಸಣ್ಣ ಮಕ್ಕಳು ಆ ಪ್ರೀತಿ ತೋರಿಸ್ತಾರೆ ಅಂದಮೇಲೆ ನನಗೆ ಎಂಥ ಖುಷಿ ಆಗುತ್ತೆ ಗೊತ್ತಾ. ಎಲ್ಲ ಸಿಕ್ಕಿದ್ರೂ ಕರೆದು ಮಾತಾಡ್ತಾರಲ್ಲ, ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಅಷ್ಟೇ ಆ ಮಕ್ಕಳನ್ನ ಅಷ್ಟು ಆಸೆ ಮಾಡ್ತೀನಿ, ಆ ಮಕ್ಕಳು ಕೂಡ ನನಗೆ ಅಷ್ಟೇ ಆಸೆ ಮಾಡ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಆ ಮಕ್ಕಳು ಕಮೆಂಟ್ ಕೂಡ ಮಾಡ್ತಾರೆ, ನನಗೆ ತುಂಬಾ ಖುಷಿ. ಹಾಗೆ ನನ್ನ ಫ್ರೆಂಡಲ್ಲಿ ಪಲ್ಲವಿ ಅಂತ ಹೇಳ್ಬಿಟ್ಟು ಸಿಗ್ತಾಳೆ, ಅವಳ ಫ್ರೆಂಡ್ ಮತ್ತು ಹಾಗೆ ಅವಳ ಮಗಳು ಬೇರೆ ಸಿಗ್ತಾರೆ, ಮೂವರು ಸಿಗ್ತಾರೆ ನನಗೆ. ಆ ಪಲ್ಲವಿ ಅನ್ನೋಳು ನನಗೆ ಒಂದು 15 ವರ್ಷದ ಮೇಲೇ ನಮ್ಮದು ಫ್ರೆಂಡ್ಶಿಪ್ ಇರೋದು. ನನಗೆ ಎಷ್ಟು ಸುಮಾರು ವರ್ಷ ಆಯಿತು ಅವಳನ್ನ ನೋಡಿದ್ರೆ. ಸಡನ್ನಾಗಿ ನನಗೆ ಸಿಕ್ಬಿಟ್ಲು, ನನಗೆ ತುಂಬಾ ಖುಷಿ ಆಯಿತು. ಅವಳ ಮಗಳನ್ನ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಒಂದೊಂದು ಫೋಟೋಸ್ ಬಿಡ್ತಿದ್ಲು, ಆ ಮಗುದೊಂದು ವೀಡಿಯೋಸ್ ಎಲ್ಲ ಬಿಡ್ತಾಯಿದ್ಲು. ನನ್ನ ಅವಾಗ ನಾನು ಅವಳಿಗೆ ನೋಡಿದ್ದು. ಇಷ್ಟು ದುಡುಕಾದ್ಮೇಲೆ ನನ್ನ ಅವಳ ಮಗಳನ್ನೇ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಎಷ್ಟು ಫಾಸ್ಟ್ ಇದ್ದಾಳೆ ಅಂದರೆ ಅಷ್ಟು ಫಾಸ್ಟ್ ಇದ್ದಾಳೆ. ಅವಳಮ್ಮನೂ ಹಾಗೆ ಬ್ರಿಲಿಯಂಟ್, ಅವಳಕ್ಕಿಂತ ಮೀರಿದ್ದವಳು, ಅವಳಮ್ಮನೇ ಮೀರ್ಸಂಗಿದ್ದಾಳು ಅವಳು.
ಅಷ್ಟು ಬ್ರಿಲಿಯಂಟ್ ಆಗಿದ್ದಾಳೆ. ಏನು ಕೇಳಿದ್ರು ಹೇಳ್ತಿದ್ಲು, ಏನು ಮಾಡು ಅಂದ್ರೂ ಮಾಡ್ತಿದ್ಲು. ಹಾಗೆಯೇ ನನ್ನ ಸುಮ್ಮನೆ ಹೇಳಿದೆ, ಒಂದು ಸಾಂಗ್ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು. ಒಂದು ಪಾಪ ಅದು ಇಲ್ಲ ಅಂತಲೇ ಒಂದು ಮಾತು ಹೇಳ್ದೇನೆ ಹ್ಞೂ ನಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಒಂದು ಸಾಂಗ್ ಹೇಳುತ್ತೆ. ಆದರೆ ನನಗೆ ಯಾವ ಸಾಂಗ್ ಅನ್ನೋದೇ ನನಗೆ ಗೊತ್ತಾಗಬಾರ್ದು. ನನಗೆ ತುಂಬಾ ಬೇಜಾರಾಗ್ಬಿಟ್ಟು ಕೇಳಿಸ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಆ್ಯಂಡ್ ಬೇರೆ ನಡೀತಿತ್ತು, ಅಲ್ಲೇನು ಸಾಂಗ್ ಬರ್ತಿತ್ತು ಅದೇ ಸೌಂಡಲ್ಲೇ ನಮಗೆ ಕೇಳ್ತಾ ಇತ್ತು. ಅದಕ್ಕೋಸ್ಕರ ಯಾವುದು ಏನು ಎಂತ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹೋಗ್ಲಿ ಬಿಡು ಅತ್ಲಾಗೆ ಅಂತೇಳಿ ಪಾಪ ನಾನು ಸುಮ್ಮನೆ ಅದೇ. ಪಾಪ ಅವಳಿಗೆ ಜೋರಾಗಿ ಹೇಳು ಅಂತಿದ್ದೀನಿ. ಅವಳು ಎಷ್ಟು ಜೋರಾಗಿ ಹೇಳಬೇಕೋ ಅಷ್ಟೇ ಜೋರಾಗಿ ಹೇಳ್ತಿದ್ದಾಳೆ. ಆದರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಸೌಂಡ್ ನನಗೆ ಕೇಳ್ತಿರ್ಲಿಲ್ಲ, ಯಾರಿಗೂ ಕೇಳ್ತಾನೆ ಇರಲಿಲ್ಲ. ಪಾಪ ಅವಳ ಅಮ್ಮನ ಥರನೇ ಸಣ್ಣ ವಾಯ್ಸ್ ಅವಳದು ನೋಡ್ಬಿಟ್ಟು ಕ್ಯೂಟಾಗಿ ಹೇಳ್ತಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಿದ್ಲು, ಆದರೆ ಯಾವ ಸಾಂಗ್ ಅನ್ನೋದೊಂದು ಗೊತ್ತಾಗಲಿಲ್ಲ ಪಾಪ ಅನಿಸ್ಬಿಟ್ಟು ನನಗೆ. ಇನ್ನೊಂದು ಸತಿ ಸಿಕ್ಕಿದಾಗ ಅವಳ ಕೈಯಲ್ಲಿ ನಾನು ಹಾಡು ಹೇಳಿಸ್ಬೇಕು. ಚೆನ್ನಾಗಿ ಹೇಳ್ತಾಳೆ, ತುಂಬ ಶಾರ್ಪ್ ಇದ್ದಾಳೆ ಮತ್ತು ಅವಳು. ಖುಷಿ ಆಗುತ್ತಂತ ಮಕ್ಕಳು ನೋಡ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮಗೆ ಸ್ವೀಟ್ ಕಾರ್ನ್ ಕೂಡ ಕೊಡಿಸಿದ್ಲು ಪಲ್ಲು. ನಾನಲ್ಲಿ ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಆ ಕಡೆ ಹೋದಾಗ ಅವಳು ಸ್ವೀಟ್ ಕಾರ್ನ್ ತೊಗೊಳಕ್ಕಂತಲೇ ಬಂದಿದ್ಲು. ಅಷ್ಟರೊಳಗೆ ನಾನು ಅಲ್ಲಿಗೆ ಹೋದೆ. ಹಿಂಗೆ ಮಾತುಕತೆ ಆಯಿತು. ಆಮೇಲೆ ನೋಡಿದ್ರೆ ಪಾಪ ಅವಳೇ ಕೊಡಿಸಿದ್ಲು. ನನ್ನ ಮೊಬೈಲು ಕಿತ್ಕೊಂಡೋದ್ಲು. ನಾನು ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರೆ ನನ್ನ ಮೊಬೈಲೇ ಕಿತ್ಕೊಂಡು ಹೋಗ್ಬಿಟ್ಲು. ಬೇಡ ಬೇಡ ಅಂದ್ಕೊಂಡು ಆಮೇಲೆ ಕೊಡೋಕ್ಕೆ ತಯಾರಿರಲಿಲ್ಲ. ನನಗೆ ಬೇಜಾರಾಯಿತು. ಯಾಕಂದರೆ ನಮ್ಮ ಮೂವರೆಗೂ ಅವಳೇ ಅಮೌಂಟ್ ಹಾಕಿದ್ಲು. ಅಲ್ಲಿ ಸ್ವೀಟ್ ಕಾರ್ನ್ ಕೊಡಿಸಿದ್ಲು ನಮಗೆ, ಅಮ್ಮಂಗೆ, ನನಗೆ, ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಕೇಳಲೇ ಇಲ್ಲ ಪಲ್ಲು. ಅದಕ್ಕೋಸ್ಕರ ಥರ ಬೇಜಾರಾಯಿತು. ಅಡಗಿಕೊಂಡಿದೆ ಅಂತಹ ಸುಂದರವಾಗಿರ್ತಕ್ಕಂತಹ ಮಕ್ಕಳನ್ನ ಈ ನಮ್ಮ ಶಾಲೆಗೆ ಕೊಟ್ಟು ಇಲ್ಲಿ ಉತ್ತಮ ಅಂಕಗಳನ್ನ ಪಡೆಯುವುದರ ಜೊತೆಗೆ ಈ ತಂದೆ ತಾಯಿಗಳು ಪುಣ್ಯವಂತರಾಗಿದ್ದಾರೆ. ಒಂದು ಸುಸಂದರ್ಭ ನಿಮ್ಮನ್ನ ಗೌರವಿಸುವುದು, ನಿಮ್ಮನ್ನ ಆರಾಧಿಸುವುದು ಅನ್ನುವಂತಹ ಸುಲಲಿತವಾದ ಭಾವನೆ ನಮ್ಮದು. ಸ್ವಲ್ಪ ಬಾಯಿ ಮುಚ್ಚಲ್ಲಿ ಕೇಳಿಸ್ಕೊ ಫಸ್ಟ್. ಕಳೆದ 24-25 ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಪೋಷಕರೊಂದಿಗೆ ಅತ್ಯಂತ ನಿರ್ಮಲ ಗೌರವಾರ್ಪಣೆ ನಮ್ಮ ಈ ಶಾಲೆಯಿಂದ ನೀಡ್ತಾ ಇದ್ದೇವೆ. ದೊಡ್ಡ ಚಪ್ಪಾಳೆ ನೀಡಬೇಕು ಆತ್ಮೀಯರೇ. ನಮ್ಮ ಮಕ್ಕಳು ಈ ಮಕ್ಕಳ ಹಾಗೆ ಶ್ರೀರಕ್ಷೆಯಾಗಿ ಓದಿ ಬರೀಲಿ, ಹೆಚ್ಚು ಅಂಕಗಳನ್ನ ಪಡೀಲಿ ಅನ್ನುವಂತಹ ಆತ್ಮಸ್ಥೈರ್ಯ ಆ ಮಕ್ಕಳಲ್ಲಿ ಮೂಡ್ ಬರಬೇಕು ಅನ್ನುವಂತಹ ಕಿಚ್ಚಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಒಳ್ಳೆಯ ತಂದೆ ಒಂದು ಕಿರುದಾದ ಸನ್ಮಾನ ಕಾರ್ಯಕ್ರಮ. ಹಾಗೆ ನಾನು ರಫೀಣನ್ನು ನನ್ನ ಮಗಳು ಪಾನಿಪುರಿ ತಿಂತೀನಿ ಅಂತ ಹೇಳಿದ್ಲು. ರಫೀಣಲ್ಲಿ ಪಾನಿಪುರಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ರಫೀಣನ ಹತ್ರನೇ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ರಫೀಣನ ನಾನು ಹುಡ್ಕೊಂಡು ಹೋದೆ. ಪುಣ್ಯ ನನಗೆ ಆ ಕಡೆ ಎಲ್ಲೋ ಸಿಕ್ಕಿದ್ರು. ಒಂದು ಲೈನಿಂದ ಹೋಗ್ತಾ ಇದ್ದೆ, ಸಿಕ್ಕಿದ್ರು. ಅಲ್ಲೊಂದಿಷ್ಟು ಹುಡುಗರು ಇದ್ದರು ಪಾಪ. ನಾನು ವಿಡಿಯೋ ಮಾಡೋದು ನೋಡಿಬಿಟ್ಟು ಯೂಟ್ಯೂಬ್ ಅಂತ ಕೇಳ್ಬಿಟ್ಟು ಒಂದು 10 ಜನ ಸಬ್ಸ್ಕ್ರೈಬ್ ಮಾಡಿದ್ರು ಹುಡುಗರು. ಖುಷಿ ಆಯಿತು. ಆ ಹುಡುಗರು ಮನೆ ಕಡೆ ಹೋದಾಗ ನಾನು ರೋಡಲ್ಲಿ ಹೋಗೋ ಟೈಮಲ್ಲಿ ಅವರು ಕೂಡ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಟೋದಲ್ಲಿ ಹೋಗೋ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ನಾವು ಅಂತೇಳ್ಬಿಟ್ಟು ಬಾಯ್ ಮಾಡ್ಕೊತ ಹೋದರು. ಆ ಥರ ಪ್ರೀತಿ ಇದೆ ಅಲ್ಲ ನನಗೆ. ಅದು ನೋಡಿದ್ರೇ ಅಷ್ಟು ಖುಷಿಯಾಗತ್ತೆ. ಅಷ್ಟು ಪ್ರೀತಿ ತೋರಿಸ್ತಾರಲ್ಲ, ನನಗೆ ತುಂಬ ಖುಷಿಯಾಗತ್ತೆ. ಯಾರು ಹಾಗೆ ತೋರಿಸ್ತಾರೆ ಅಲ್ವಾ, ಹೊಸ್ದಾಗಿ ಸಿಕ್ತವರು ಅಷ್ಟು ಪ್ರೀತಿ ತೋರಿಸಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಅವ್ರಿಗೋಸ್ಕರ ನಾನು ಇಷ್ಟು ಬೇಗ ವಿಡಿಯೋ ಬಿಡ್ತಾ ಇದ್ದೀನಿ. ಹಾಗೆ ರಫೀಣನು ಅಮೌಂಟ್ ಇಸ್ಕೊಂಡಿಲ್ಲ. ನಾವು ಪಾನಿಪುರಿ ತಿಂದ್ವಿ, ಅಮೌಂಟೇ ಇಸ್ಕೊಂಡಿಲ್ಲ. ನನಗೆ ತುಂಬ ಬೇಜಾರಾಯಿತು. ಹಣ, ಬಿಸ್ನೆಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ. ಅಮೌಂಟ್ ಇಸ್ಕೊಳ್ಳಿ ಅಣ್ಣ ಅಂತ ಹೇಳಿದ್ರು ಅಮೌಂಟ್ ಇಸ್ಕೊಂಡಿಲ್ಲ ರಫೀಣ. ಹಂಗೆ ಇಸ್ಕೊಳೋದೇ ಇಲ್ಲ. ಮನೆಗೆ ಹೋದ್ರೂ ಹೊಟ್ಟೆ ತುಂಬ ಊಟ ಆಗ್ತಾರೆ. ಈ ಕಡೆ ಬಂದು ತಿಂದ್ರೂ ನಾವು ಅಮೌಂಟ್ ಬೇರೆ ಇಸ್ಕೊಳಲ್ಲ ಅವರು. ಇಲ್ಲಿಂದ 30 ಇಲ್ಲಿಂದ ಎಂಟ್ರೆನ್ಸ್ ಎಷ್ಟು ಜನ ಸೇರಿದ್ದಾರೆ ನೋಡ್ರಿ ಇಲ್ಲಿ ಆ್ಯನ್ಯುವಲ್ ಡೇಗೆ. ಟೈಮ್ ಇವಾಗ 9:30. ಇಷ್ಟು ಜನ ಸೇರಿದ್ದಾರೆ. ಇಲ್ಲಿ ಬಂದಾದ್ಮೇಲೆ ತಿನ್ಕೊಂಡು ಹೋಗದೆ ಇರೋದಕ್ಕಾಗತ್ತಾ? ನೋ ಕಾಮೆಂಟ್ಸ್. ವಾಯ್ಸ್ ಡಬಲ್ ಕೊಟ್ಟ ಆಗೈತಿ ಇವಾಗಲೇ. ಯಾಕಂದರೆ ಥಂಡಿಯಲ್ಲಿದ್ದೀನಲ್ಲ, ವಾಯ್ಸ್ ಹೋಗ್ತಾ ಇರತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಒಂದು ಟೊಪ್ಪಿ ತೊಗೊಂಡು ಬಂದಿದ್ದೀನಿ, ಟೊಪ್ಪಿ ಹಾಕ್ಕೊಂಡಿದ್ದೀನಿ. ಈ ನನ್ನ ಮಗಳು ನಮ್ಮ ಅಣ್ಣನ ಫ್ರೆಂಡ್, ಇವರು ಮಂಜು ಅಂತ ಹೇಳ್ಬಿಟ್ಟು ಆ್ಯನ್ಯುವಲ್ ಡೇಗೆ ಬಂದಿದ್ದಾರೆ. ನನ್ನ ಮಗಳು ಗುರ್ತಿಟ್ಬಿಟ್ಲು. ಮಂಜು ಮಮ್ಮ ಹೋಗ್ತಾ ಇದ್ದಾರೆ ಮಮ್ಮಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಮಾತಾಡಿಸ್ತಾ ಇದ್ದೀವಿ. ಹಾಯ್
ಇಲ್ಲಿಂದ ಅಂಗಡಿ ಶುರು ಅಸಂಗಣಲ್ಲ ಯಾರೇನಾರು ಅನ್ಕೊಂಡ್ಲಿ, ನಾನಂತೂ ಚಳಿ ಟೊಪ್ಪಿ ಹಾಕೊಂಡಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅಷ್ಟೇ, ನಮ್ಮ ಸೇಫ್ಟಿಗೆ ನಾವು ಹಾಕೊಳ್ಬೇಕಲ್ಲ. ನಮ್ಮ ನಿಮ್ಮ ಅಪ್ಪ ಕೊಡ್ತಾನೆ. ಯಾರೇನೋ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾವು ಹಾಕೊಳಕ್ ಹೋದ್ರೆ ಮುಗ್ದೋಯ್ತು. ಈ ಚಳಿಗೆ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ದಾರೆ, ಯಾವನಿಗೆ ಬೇಕು. ಇದು ಬೇಡ, ಇಲ್ಲಿ ತೊಗೊಂಡು ಆಯ್ತಲ್ಲ, ಇದು ತೊಗೊಂಡಾಯ್ತು. ಒಂದಕ್ಕೆ 50 ರೂಪೀಸ್. ಮತ್ತು ಸ್ವೀಟ್ ಕಾರ್ನ್ ಇಲ್ಲ ಇದಲ್ವಾ, ಹೊತ್ತಲ್ಲಿ ಗಣಪತಿ ದೇವಸ್ಥಾನದ ಹತ್ರನೇ ಇದ್ರಲ್ವ ಅವರು. ಹಾಂ, ಇಲ್ಲಿ ಸ್ವೀಟ್ ಕಾರ್ನ್ ತೊಗೊತೀವಿ. ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಎಲ್ಲಿ ಹೋದ್ರು ಎಲ್ಲಿ ಕಾಣುತ್ತೆ ಸ್ವೀಟ್ ಕಾರ್ನ್, ಅದು ಬೇಕೇ ಬೇಕು ಅವಳಿಗೆ. ಒಂದು ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮತ್ತು ನಮ್ಮ ಎದುರುಗಡೆ ರೆಫ್ರಿಜರೇಟರೆಲ್ಲ ಕಾಣಬೇಕಿತ್ತು, ಯಾಕೋ ಕಾಣಲಿಲ್ಲ. ಒಂದು ಲೈನಿಂದ ಹೋಗಬೇಕು, ನೋಡೋಣ. ಆ ಕಡೆಯಿಂದ ಕಾಣ್ಬೋದು, ಸಿಗ್ತಾರೆ. ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಒಂದು ಕಡೆಯಿಂದ ಹೋದರೆ ನಮ್ಮವರೆಲ್ಲ ಸಿಗ್ತಾರೆ. ಅದಕ್ಕೋಸ್ಕರ ನೋಡೋಣ. ಇದೊಂದು ಸ್ವೀಟ್ ಕಾರ್ನ್ ತೊಗೊಂಡ್ಬಿಟ್ಟು ಹೊರಡಬೇಕು. ಅಮ್ಮೋ, ಒಂದು ಸ್ವೀಟ್ ಕಾರ್ನ್ ಹೇಳು. ಅಲ್ಲ, 2 ಹೇಳು, ಅಜ್ಜಿಗೊಂದು ನಿಂಗೊಂದು. ಬೇಡ. ನನ್ನ ಫ್ರೆಂಡ್ ಪಲ್ಲು ಅಂತ ಹೇಳ್ಬಿಟ್ಟು ಅವಳ ಮಗಳು ಇಲ್ಲಿ ಇಷ್ಟೊತ್ತಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ಲು. ಇಲ್ಲ ನಾನು ಅವಳು ಮಾತಾಡ್ತಾ ಇರಲಿಲ್ಲ. ಇವಾಗ ನೀನು ಸ್ವಲ್ಪ ಕಂಡೆ ಏನು ಪರವಾಗಿಲ್ಲಲ್ಲ. ನನ್ನ ಫ್ರೆಂಡ್ ಮಗಳು ಇವಳು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು ಆಯಿತಾ. ನಾನು ಲಾಗರ್ ಅಂತ ಹೇಳಿದ್ಕೂಡಲೇ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಲು. ನಾಚ್ಕೊತಾ ಇದ್ದಾಳೆ ಇವಾಗ. ಹಾಯ್ ಮಾಡಿಬಿಟ್ಟೆ, ಹಾಯ್ ಆಯಿತಾ, ಇಷ್ಟೇ. ರೆಡಿ. ಹಾಂ, ಮಮ್ಮ ಸ್ವಲ್ಪ ಜೋರಾಗಿ ಕ್ಷಮೆ. ಹಾಂ, ಅಲ್ಲೇ ಸೌಂಡ್ ಜಾಸ್ತಿ. ಸೌಂಡ್ ಕೇಳಲ್ಲ ಅವಳದು, ಅಲ್ಲಿಂದ ಸೌಂಡ್. ನಿಮ್ಮಮ್ಮನ ಸೌಂಡ್ ಮೀರಿಸ್ಬೇಕು ನೀನು. ಹಾಂ, ನನ್ನ ಮಗಳಿಗೆ ಪಾಪ ನನ್ನ ಫ್ರೆಂಡ್ ಸ್ವೀಟ್ ಕಾರ್ನ್ ಕೊಡಿಸಿದ್ಲು. ಬೇಡ ಅಂದ್ರೂ ಕೊಡಿಸ್ತಾ ಇದ್ದಾಳೆ. ಫೋನೇ ಕಿತ್ಕೊಂಡ್ಲು, ಅಮೌಂಟ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು. ಆಮೇಲೆ ತಡಿಯತ್ಲಾಗೆ ನಾನು ಹಾಕಲ್ಲ ಅಮೌಂಟು, ವಿಡಿಯೋ ಆದರೂ ಮಾಡ್ತೀನಿ ನಿನ್ನ ಮಗಳದು ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡೆ. ಪಾಪ ಕೊಟ್ಲು. ಹಳೆ ದೋಸ್ತ್, ಸುಮಾರು ವರ್ಷದಿಂದ ನನಗೆ ಫ್ರೆಂಡ್ ಅವಳು ಪಲ್ಲು ಅಂತ ಹೇಳ್ಬಿಟ್ಟು. ಅವಳನ್ನ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅವಳು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅದು ಮಾಡೋದಕ್ಕಾಗತ್ತೆ, ಮತ್ತು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೆ ಇಷ್ಟ ಇರಲ್ಲ, ಅದಕ್ಕೋಸ್ಕರ ಅವಳಿಗೆ ಮಾಡಲಿಲ್ಲ. ನನ್ನ ಮಗಳದ್ದು ಬೇಕಾದ್ರೆ ವಿಡಿಯೋ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ಅವ್ರ ಮಗಳನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕ ಶಾರ್ಪ್ ಇದ್ದಾಳೆ ಮಾತ್ರ ಇವಳು. ಅವಳ ಅಮ್ಮನ ಮೀರಿಸ್ತಾಳೆ. ಅವಳ ಅಮ್ಮ ಸಖತ್ ಬ್ರಿಲಿಯಂಟ್. ನಾ ಬೇಡ ಅಂದೆ ತಾನೆ. ಇಲ್ಲಿಂದ ಶುರು ಆಗಿದೆ, ಇಲ್ಲಿಂದ ಆ ಕಡೆ ಲಾಸ್ಟ್ ತನಕ. ನಮ್ಮ ರಫೀಣ ಕಾಣಲಿಲ್ಲ, ನೋಡೋಣ ಲಾಸ್ಟ್. ಓ, ಇಲ್ಲಿದ್ದಾರೆ ನೋಡ್ರಮ್ಮ ರಫೀಣ. ಇಲ್ಲಿದ್ದಾರೆ, ಅಲ್ಲಿದ್ದಾರೆ ನೋಡು, ಬ್ಲೂ ಕ್ಯಾಪ್ ಹಾಕೊಂಡಿದ್ದಾರೆ ನೋಡು. ನಮ್ಮ ರಫೀಣ ಸಿಕ್ಕಾಬಿಟ್ರು ಅಂತೂ ಇಂತೂ. ಪಾನಿಪುರಿ ತೊಗೊಂಡು, ನನ್ನ ಮಗಳು ಫೇವ್ರೆಟ್ ಪಾನಿಪುರಿ ತೊಗೊಂಡು ಅವಳಿಗೆ ತಿನ್ಸ್ಕೊಂಡು, ನಮ್ಮ ಪಪ್ಪನಿಗೆ ಮಸಾಲೆ ಮಂಡಕ್ಕಿ ತೊಗೊಂಡು ಹೊರಡಬೇಕು. ಇದು ಇವಾಗ ತಿಂದ್ಲು, ಒಂದು ಸತಿ ಹೊಡೆದಾಯಿತು, ಮತ್ತೊಂದು ಸತಿ ಬೇಕು ಅಂದ್ಲು. ನಾ ಕೊಡಿಸ್ಲಿಲ್ಲ.
ನಮ್ಮ ರಫೀಣ ಎಲ್ಲ ಇದ್ದಾರೆ. ಇಲ್ಲಿಂದ ಇವಾಗ ಪಾನಿಪುರಿ ತಿನ್ಕೊಂಡು ಹೊರಡಬೇಕು. ಅಮ್ಮು ಅಣ್ಣ ಐ ಬ್ಯುಸಿ. ಹಾಂ ಅಮ್ಮ ಇಲ್ಲೇ ಇದ್ದಾಳೆ. ಅಮ್ಮ ಇಲ್ಲಿ ರಶ್ಮಿ ಮನೋಜ್ ಹಾಂ ರಫೀಣ ಹತ್ರ ಬಂದ್ಕೊಳ್ಳೆ ಒಂದು ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ನಮ್ಮ ಲಕ್ಕಿ ರಫೀಣ. ಓಹ್ ಅಣ್ಣ ನಿಮಗೆ ಹಿಡಿಯಲ್ಲ ಅವ್ರ ಅಕ್ಕ ಕಡೆಯಿಂದ ಓಡ್ತಾ ಇದ್ದಾರೆ, ನಿಮಗೆ ಹಿಡಿಯಲ್ಲ ಅಂದೆ. ಅಣ್ಣ ಆರಾಮಿದ್ದೀರಾ? ಹಾಯ್ ಮಾಡಿ, ನ್ಯೂ ಸಬ್ಸ್ಕ್ರೈಬರ್ ನಮ್ಮ ರಫಿ ಅಣ್ಣನಿಂದ. ಇದು ನಮ್ಮ ಜರೀನನ್ನ ಹಸ್ಬೆಂಡ್. ಇವರು ನಮ್ಮ ಎದುರುಗಡೆ ಮನೆಯವರು. ಅಣ್ಣ ನೋಡಲಿಲ್ಲ ಅಣ್ಣ ನೋಡಿದ್ರು ಒಂದು ಹಾಯ್ ಮಾಡಿರೋರು. ನಾ ಹಾಗೆ ಲಾಗ್ ಮಾಡ್ತಾ ಇದ್ದೀನಿ. ಬ್ಯುಸಿ ಅಣ್ಣ ಒಂದು ಬ್ಯುಸಿ. ಫುಲ್ ಬ್ಯುಸಿ. ಮಸಾಲೆ ಮಡಕೆ ಇದೆಯಲ್ಲ ಅಣ್ಣ? ಹಾಂ ಕೊಡಿ ಅಣ್ಣ ಒಂದು. ಹಾಂ ಈ ಥರದ್ದೆಲ್ಲ ಸಿಗತ್ತೆ. ಒಳ್ಳೆ ಬಿಸ್ನೆಸ್. 50 ರೂಪಾಯಿ ಒಂದು. ಏ ಹಾಯ್, ನಾನು ನಿನ್ನ ನೋಡಲೇ ಇಲ್ಲ. ಹಾಂ ಅಣ್ಣ ಒಂಚೂರು ಜೋರಾಗೆ. ಹಾಂ ಓ ಮಾಡೋದು ತೋರಿಸ್ತೀರಾ? ವೆರಿ ಗುಡ್. ಹಾಂ ಅರೆ ವಾ, ಏ ಸೂಪರ್. ಬಾಯ್ ಅಕ್ಕ, ಬಾಯ್ 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 ಬಾಯ್. ಏ ಮಸ್ತಾಗಿ ಬಂತಣ್ಣ. ನೋಡಿ ಅಣ್ಣ, ಯಾರು ಹಿಂಗೆ ತೋರಿಸಲ್ಲ, ನೀವು ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಾವ್, ಸಖತ್ತಾಗಿ ಬಂತು. ಅದೇ ಕೊಡಿ ನಮಗೆ. ಹಾಂ ಅದೇ ಕೊಡಿ. ಬೇಡ ತಾತಂಗೆ, ನೀನು ತಿಂದಾಯ್ತಲ್ಲ. ನಾ ಅಲ್ಲಿಂದ ಹುಡ್ಕೊಂಡು ಬಂದಿದ್ದೀನಿ ಆಯಿತಾ. ನೀವಿಬ್ಬರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಂ ಅದೇ ನಮಗೆ ಕೊಡಿ ಆಯಿತಾ. ಅದೊಂದು ಮತ್ತು ಮಸಾಲೆ ಮಂಡಕ್ಕಿ ಮತ್ತೊಂದು ಸತಿ ಮಾಡ್ತಾಯಿದ್ದಾರೆ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಮ ಪಾನಿಪುರಿ ತಿಂದ್ಯಾ? ಪಾನಿಪುರಿ ತಿಂದೇನೆ. ಸಾರಿ 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 ಸಾರಿ. ಇನ್ನೊಂದು ರೆಡಿ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿ ಬರುತ್ತೆ ಒಳ್ಳೆ. ಹಂಗಾಗಿರೋದು ಇಷ್ಟಾಗ್ಬಿಡತ್ತೆ. ಅದು ರೆಡಿ. ಕೊಡೋರಿಗೆ ಪುಟ, ಅವ್ರಿಗೆ ಕೊಟ್ಬಿಡು. ಇದು ಕೊಡ್ರಿ ಅಣ್ಣ, ಅವ್ರಿಗೆ ಕೊಡ್ರಿ. ಅವ್ರು ವೆಯ್ಟ್ ಮಾಡ್ತಿದ್ದಾರಲ್ಲ, ಕೊಡ್ರಿ. ಪರವಾಗಿಲ್ಲ ಅಣ್ಣ, ಒಳ್ಳೆ ಬಿಸ್ನೆಸ್ಸು. ಚೆನ್ನಾಗಿ ಕಲ್ತಿದ್ದೀರಾ. ಹೆಂಗೆ ಇದು? ಹೆಂಗೆ? ಹೌದು, ಹೆಂಗಿದು? ಹೇಗೆ ಕಲ್ತಿದ್ದು? ಇಸ್ಕಾಮು? ಹಾಂ ಹಾಂ ಹಾಗೆ. ವೆರಿ ಸ್ಮಾರ್ಟ್. ರಫಿ ಅಣ್ಣನಿಗೋಸ್ಕರ ಈ ಹಾಡು. ಪುಣ್ಯಾತ್ಮ ಪುಣ್ಯಾತ್ಮ. ರಫಿ ಅಣ್ಣನ ಜೊತೆ ಯಾವಾಗ ಹುಡುಗರು ಇದ್ರಲ್ಲ, ಆ ಹುಡುಗರಿಗೋಸ್ಕರ, ಹಾಗೆ ನನ್ನ ವಿಡಿಯೋ ವಾಚ್ ಮಾಡೋರಿಗೋಸ್ಕರ ಇದು ಅಂದರೆ ಅಭಿಮಾನಿಗಳೇ, ನಮ್ಮನೆ ದೇವರು
ನಿಮ್ಮಿಂದನೇ ಅಲ್ವಾ ನಾವೆಲ್ಲ, ಅದಕ್ಕೋಸ್ಕರ. ಬಾಯ್, ಥ್ಯಾಂಕ್ಸ್ ಅಣ್ಣ. ಬಾಯ್. ಪಪ್ಪ ಇಲ್ಲೇ ಬಾಯ್. ಆ ಕಡೆ ಹಿಡಿಯಲ್ಲ ನಾನು. ಬಾಯ್. ಹಾಯ್. ಹಾಯ್. ಯಾರು ಪಾಪನ ಇದು? ಯಕ್ಷಗಾನ. ಖಾರನ್ ಬೊಂಬೈ ಮಿಠಾಯಿ ಅಷ್ಟೇ. ಡವ್ ಹೊರಟ್ವಿ ಇವಾಗ ಮನೆ ಕಡೆ ಹೊರಟ್ವಿ ಇವಾಗ. ಮುಗಿತು ಎಲ್ಲ. ಸ್ವಲ್ಪ ಬೇಗನೆ ಹೊರಟ್ವಿ, ಯಾಕಂದರೆ ನಮ್ಮ ಪಪ್ಪನಿಗೆ ಊಟ ಹಾಕೋದಿತ್ತು. ಊಟ ಮಾಡಬೇಕು, ಊಟ ಆಗಿಲ್ಲ ಇನ್ನು. ನನ್ನ ವಾಯ್ಸ್ ಕೇಳ್ತಿದೆಯಲ್ಲ ಗೊತ್ತಿಲ್ಲ. ತಿನ್ಕೊಂತ ಹೋಗ್ತಾ ಇದ್ದೀವಿ ಇವಾಗ. ಗಾಡಿ ಬರ್ತಾ ಇದೆ, ಬೈಕೊಂಡು ಹೋಗ್ತಾರೆ ಅಷ್ಟೇ. ಮತ್ತೆ ಅವನು ಚೆನ್ನಾಗಿ ಮಾಡ್ತಾನೆ. ಈ ಕಡೆ ಇವರೆಲ್ಲ ಈಗ ಕಲ್ತವ್ರಲ್ಲ. ಹೇಗಿದೆ ಟೇಸ್ಟ್ ಇತ್ತಮ್ಮಮ್ಮ? ನಾ ಟೇಸ್ಟ್ ಮಾಡಬೇಕು, ಇನ್ನೂ ಟೇಸ್ಟ್ ಮಾಡಿಲ್ಲ. ನನ್ನ ಮಗಳು ಟೇಸ್ಟ್ ಮಾಡಿದ್ದಾಳೆ, ನಮ್ಮಮ್ಮನೂ ಅಷ್ಟೇ. ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನನ್ನ ಸಮಯ ಬಂದಾಯ್ತು, ನಾನು ಹೊರಡ್ಬರ್ತೀನಿ.